ನನ್ನ ಬ್ಯಾಡ ಅಂತ ಕುಂತಿದ್ದೆ ಊರಿಗೆ ಬರೋದು. ನಾನು ಹೋಗಿ 2 ದಿನ ಹೋಗಿ ಬರ್ತಂತ ನಾನು ಕೇಳಿದೆ. ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡೋದು. ನಾನು ನಿನ್ನ ಟ್ರಾನ್ಸ್ಫರ್ ಮಾಡಾಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ನೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡಾಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನಸ್ಸಿನಾಗ ನಾನು ಹೇಳ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ತಿರುಗಿ ನಾನು ಕೂಡ ಮಾತಾಡಲಿಲ್ಲ. ನಾನು ಕೂಡ ಮಾತಾಡಲಿಲ್ಲ. ನಾನು ಸಾಮರ್ದಿನ ಬಂದಿನಿ. ಯಪ್ಪ ಶುಕ್ರವಾರ ರಾತ್ರಿ ಮಗ ಹಿಂಗಾಗಿ ಬಿದ್ದಾನು. ಏನೇನು ದ್ಯಾಸ್ ಇಟ್ಕೊಂಡಿನಂತ ನಾನು ಹೇಳಿ ನಾನು ತಾನು ಫೋನ್ ಮಾಡಿದ್ದೀನಿ. ನನಗೆ ಆರಾಮಿದ್ದಿಲ್ಲ. ಅವತ್ತು ಬಾಟ್ಲಿ ಹಚ್ಕೊಂಬರಕ್ಕೆ ಕಾಟಿಗೆ ಹೋಗಿದ್ದೆ. ಆತಗೆ ಫೋನ್ ಮಾಡಿ ಹೆಂಡ್ತಿ ಏನು ಹೇಳ್ಯಾಳ, ಅತ್ತಿಗೆ ಆರಾಮಿಲ್ಲ ಬಾಟ್ಲಿ ಹಚ್ಚಾರಂತ ಅತ್ತಿಗೆ ಅಂತ ಹೆಂಡ್ತಿ ಫೋನ್ ಮಾಡಿ ಹೇಳ್ಯ. ಹಂಗೆ ಹೇಳಿದಾಗ ತಂದಿಗೆ ತಾನಂದನ ಯಪ್ಪ ಅವಾಗ ಫೋನ ಬಾಟ್ಲಿ ಹಚ್ಚಾರಂತ ನೀನು ಇಲ್ಲಿದ್ದಲ್ಲ ಅಂತಂದಾಗ ಅವಾಗ ನಾನೇನಂದೆ, ರಾಮಪ್ಪ ಡ್ಯೂಟಿಗೆ ಹೋಗ್ಯಾನ ಮನ್ಯಾಗ ಇದ್ದಾನಂತ ನಾ ಕೇಳಿದೆ ಸರ್. ನಾ ಕೇಳಿದ್ರೆ ಏನಾಯಿತು, ಮುಂಜಾಲಿದ್ದು ಇವತ್ತು ಹೋಗಿಲ್ಲ ರಾಮಪ್ಪ, ಚಿತ್ರಾನ್ನ ಮಾಡಿದ್ದ ಉಂಡಿನಿ, ಉಂಡು ಮಕ್ಕಂಡನ ಇನ್ನೂ ಎದ್ದಿಲ್ಲ ತಂದ. ನಾವೆಷ್ಟೊತ್ತಿಗೆ ಫೋನ್ ಮಾಡಿ ಬಂದರೆ 8 ಗಂಟೆ ಆಗೈತೆ. ನಮ್ಮ ಗಣಮಗ್ಗ ಟೈಮ್ ತಿಳಿಯಾಗಿಲ್ರಿ. ನಾನು ಇಲ್ಲಿದ್ದ ಫೋನ್ ಹಚ್ಚಿ ನಿಮ್ಮ ಮಗ್ಗ ಆತ ನನಗೆ ಕೂಡ ಮಾತಾಡ್ಯಾನ. 2 ಗಂಟೆಗೆ ಅಣ್ಣನ ಮಗಳ ಕುಕ್ನೂರಿಗೆ ಕೊಟ್ಟೂರಿಗೆ ಕಳಿಸಿ ಹೋದಾಕ ಯವ್ವ ಅಂಬೇಕಂತಕ್ಕೆ ಯಾರು ಹೋಗಿದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಮಗ ಜಲಮ ಬಿಡ್ತಾನ. ಆವಾಗ ಯಪ್ಪ ಅಣ್ಣ ಹೋಗಿ ಮಾತಾಡಿಸಿ ಟಿ.ಸಿ ಕೊಟ್ಟು ಬಂದಾನ ಆಕಿಗೆ ಹೋಗಿ. ಅದ್ರ ಹಂಗೆ ನಾನು ಅಂದೆ, ರಾಮಪ್ಪ ಫೋನ್ ಹಚ್ಚ ಹೇಳ್ತೇವ ತಗಂಗೆ ಫೋನ್ ಮಾಡಂತ ಕೈಯಾಗ ಕೊಟ್ಟ ಮಗ ನನಗೆ ಒಂದ್ರಿಂದ ಒಂದು ಹಂಗೆ ಮಾತಾಡ್ಕೊಂತ ಎಬಸಪ್ಪ ಮಗನಂತ ನಾನಂದೀನಿ. ನಾನಂದೀನಿ. ನಾನು ಸುಮ್ಮನೆ ಹೇಳಿದ್ರೆ ನಾನು ಬೇಕಂತ ಹೇಳ್ತ ನಾನು ಏನನ್ನ ಮಾಡ್ಲವ್ರು. ಯಪ್ಪ ಏನಿಲ್ರಿ, ನಂದು ಟ್ರಾನ್ಸ್ಫರ್ ಆಗ್ಯದೈತವ. ನೀವು ಹೊಂಟು ನಿಂದಿರ್ತಾರಲ್ಲ, ಎಲ್ಲ ತಾಯಿ ತಂದೆಗಳು ಖುಷಿಲಿಂದ ಇರ್ತಾರ. ನೀವು ಹೋಗಿದ್ರೆ ಓದ್ನಂತ ಗಟ್ಟಿ ತೊಟ್ಟಿದ್ದೆಲ್ಲ ಯಪ್ಪ ದುಡ್ಡಿನ ವಿಚಾರ ನನಗೆ ಅಂದಿದ್ದು ಒಂದು ಮಾತು. ದುಡ್ಡು ಈಗ ಎಲ್ಲಿದ್ದ ಕೊಡ್ತಾ ನನಗೆ ಅಣ್ಣ ಅಂದ. ಯಪ್ಪ ಇಲ್ಲದ್ರೆ ಇದನ್ನ ಮಾಡ್ಕೊಂತೀರಪ್ಪ, ನಾವು ಬಡತನ ಜನದಾಗ ಬಂದೀವಿ ಅಂದು. ಯಪ್ಪ ಇದು ತಂದ ಮೇಲೆ ಮಗನ ಹೋಗಿ ಎಬ್ಸೋ 8 ಗಂಟೆ ತನಕ ಮಕ್ಕಂಡ ಮಗ ಅಂದೆ. ಆತ ಹೆಂಗೆ ಮಕ್ಕಂಡವನು, ಬೇಸ್ ಮಕ್ಕಂಡವನು, ಆರಾಮಿಲ್ದ ಮಕ್ಕಂಡವನು. ಎಬ್ಸೋ ಇಲ್ಲಿದ್ದ ಬೈದ್ಕೊಂತ ನಾನು ಹೇಳಿನಪ್ಪ. ಇದ್ರ ಮೇಲೆ ನನಗೆ ಧೈರ್ಯ ಬರಲಿಲ್ಲವೋ. ಮಗನ ಕಾಲು ಎಲ್ಲ ತಣ್ಣಗಾಗ್ಯವ, ಮಗನ ಮುಟ್ಟಿದ್ರೆ ಅಂತಂದು ಮಗ ಸಿಗುದಂಗ ಮ್ಯಾಲೆ ಹೋದ್ನು. ನಿನ್ನ ಮಗ ಮ್ಯಾಲೆ ಹೋಗ್ಯಾನು. ಮ್ಯಾಲೆ ಹೋದ ಮಗನ ನೀನು ನೋಡ್ಕೊಂತ ಕುಂತಿದ್ದೆ. ನಾನಿದ್ರೆ ನನ್ನ ಮಗನ ಸಾಯಕ್ಕೆ ಬಿಡ್ತಿದ್ದಿಲ್ಲೋ. ಯಾರನ್ನ 8 ಗಂಟೆ ತನಕ ಮಗ ಮಕ್ಕಂಡ್ರೆ ಎಬ್ಸ್ದಂಗೆ ಇರ್ತಾರೇನು ಸಾರು? ಏಯಪ್ಪ ನಾನು ಇದ್ರೆ ಮಗನ ಮಕ ನೋಡಿ ಯಾಕಪ್ಪ ಹಿಂಗಾಗಿದ್ದಂತೆ, ನನಗೇನಾಗದು ಏನು ಬೇಕು? ಏಯಪ್ಪ ಇವಸ್ ಮಂದಿ ಕಾಲ್ತ ನನ್ನ ಮಗನ ತಂದು ತೋರಿ ಸಾಕಪ್ಪ. ಮಧ್ಯಾಹ್ನದಾಗ ನೋಡ್ರಿ ಹೊರಗಲಿದ್ದ ಬಂದ, ರೂಮಿಗೆ ಬಂದ, ಊಟ ಅಡುಗೆ ಮಾಡ್ತನಪ್ಪ ಅಂದ. ಅಡುಗೆ ಮಾಡಿದ, ತಾಟಿಗೆ ಹಾಕಿದ. ಊಟ ಮಾಡಿ ಅವ್ನು ಬಾರಪ್ಪ ಅಂತ ಕರೆದ. ನೀನು ಊಟ ಮಾಡಪ್ಪ ಹಿಂದಡಿ ಮಾಡ್ತಂತ ಹೇಳಿದೆ. ಹೇಳಿದ ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿಬಿಡೋಣ ಬಾ ಅಂದ. ಇಬ್ಬರು ಊಟ ಮಾಡಿದ್ವಿ. ತಾನು ಊಟ ಮಾಡಿದ. ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಂಡ್ರಿ. ಮಕ್ಕಣ ಅಂದ್ಬಿಡು, ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ.
ತಾಯಿನೇ ಕೈ ಮುಟ್ಟಿ ಮಾಡಿ ಉಣ್ಸ್ಯಾನ್ರಿ. ಇಬ್ಬರೇ ಇದ್ದೀವಿ. ಆರಾಮಾಗ್ಯಾರ. ಆದ್ರೂ ಮಕ ಒಂದು ಥರ ಇತ್ತು ರೀ. ಮಕ ಒಂದು ಥರ ಮಾಡ್ಕೊಳನಲ್ಲ, ಯಾಕೆ ಇವತ್ತು ಸಪ್ಪಗೈದೇನ ಅಂತ ನಾನು ಮನುಷ್ಯನಾಗನ ಅನ್ರಿ. ಆತನ ಏನು ಕೇಳಿಲ್ಲ. ಕೇಳಿದ್ರೆ ನನಗೆ ಹೇಳ್ತಿದ್ದೆಲ್ಲ, ತಾಯಿಗೆ ಹೇಳ್ತಿದ್ದ. ತಾಯಿ ಇಲ್ಲ ಅಲ್ಲಿ. ಇಲ್ಲಿ ಊರಿಗೆ ಬಂದ್ಬಿಟ್ಟಿಲ್ಲ. ಇದ ಸಮಸ್ಯೆ ನೋಡ್ರಿ. ಆಮೇಲೆ ನಾವು 5 ಗಂಟೆಗೆ ಹೋದಿವಿ ರೀ ರೂಮ್ನಾಗ. ಊಟ 3:30 ಆಗಿತ್ತು ರೀ. 3:30 ಆಗಿತ್ತು. ಹೇಳ್ರಿ, ಒಂದು ಮಾತು ಹೇಳಿಲ್ರಿ. ಒಂದು ಮಾತು ನಾನು ಕಿವ್ಯಾಕ ಹಾಕೇ ಇಲ್ಲ. ನಾನು ಕೇಳಿದೆ, ಏನಪ್ಪ ಏನು ಯಾಕೆ ಒಂದು ಸ್ವಲ್ಪ ಸಪ್ಪದಿ ಏನು ಅಂತ ಕೇಳಿದ್ರೆ, ಏನು ಬಿಡಪ್ಪ ಏನಿಲ್ಲ ಅದನ್ನೇನು ಕೇಳ್ತಿ ಅಂದ್ರು. ಚಿತ್ರಾನ್ನ ಮಾಡಿದ್ರಿ. ಅವರೇ ಮಾಡಿದ್ರು. ಸ್ವಂತ ತಾವೇ ಬಂದು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ತಾವು ಕೊಯ್ದ್ರಿ. ನಾನು ಮೆಣಸಿಕಾಯಿ ಕರಿಬೇವು ನಾನು ಕೊಟ್ಟೀನಿ ರೀ. ಸ್ವಲ್ಪ ಮಕ ಸಪ್ಪತ್ತು ರೀ, ಕಪ್ಪತ್ತು. ಮಕ ಸಣ್ಣ ಮಾಡಿದ್ದ. ಯಾಕೆ ಮಕ ಸಣ್ಣ ಮಾಡ್ಯಾನ ಈತ ಏನಪ್ಪ ಅಂತ ಕೇಳಿದೆ. ಆದ್ರೆ ನಾನು ಮುಂದೆ ಏನು ಹೇಳ್ಕೊಂಬ್ಲಲ್ಲ. 5 ಗಂಟೆಗೆ ಓದಿನಲ್ರಿ. 5 ಗಂಟೆಗೆ ಅದನ್ನು ಮಕ್ಕಳನ್ನ ಎಬ್ಸಬಾರ್ದ ಅಂಬದ್ರ ನನಗೆ. ಮಕ್ಕಳನ್ನ ಎಬ್ಸಬಾರ್ದು, ಯಾಕೆ ನಿದ್ದೆ ಕೆಡಿಸ್ಬೇಕು ಅನ್ನೋದ ನನಗೆ. ಆದರೆ ಇಲ್ಲಿಂದ ತಾಯಿ ಫೋನ್ ಮಾಡಿಲ್ಲ. ಸಾಬ್ರ ತಾಯಿ ಮೈನ್ ಡ್ಯೂಟಿಗೆ ಹೋಗ್ಯಾನ, ರೂಮ್ನಾಗ ಅದ್ಯಾನ ಅಂತ ಅಂದಾಗ, ಇಲ್ಲ ಮಲ್ಕ್ಯಾಣನ. ಅಲ್ಲ 5 ಗಂಟೆ ಆಗೈತೆ ಮಲ್ಕ್ಯಾಣನ ಅಂತಿ, ಎಬ್ಸಕ್ಕೆ ಬರೋಗಲ್ಲನ, ಒತ್ತಾಗೈತೆ ಅಂದ್ಲು. ಇಲ್ಲಿ ಬಿಡ ನಿದ್ದಿಗಟ್ಟು ಮಕ್ಕಂಡಪ್ಪನ ಯಾಕೆ ಎಬ್ಸ್ಬೇಕು ಅಂದೆ. ಹೋಗಿ ಮೊದಲು ಎಬ್ಸ್ದೇನೆ ಏನಂತೀಯ, ಮೊದಲು ಹೋಗಿ ಎಬ್ಸಂತ ತಾವು ಸಿಟ್ಟು ಮಾಡಿದ್ರು ನನಗೆ. ಆವಾಗ ಹೋಗಿ ಎದ್ದೇಳ ತಮ್ಮ, ಎದ್ದೇಳಪ್ಪ ಒತ್ತಾಗೈತೆ ಎದ್ದೇಳ ಅಂತ ಎಬ್ಸ್ತಂತ ಹೋಗ್ಬಿಟ್ಟಾನ್ರಿ. ಇಲ್ರಿ ಬಾಡಿ ಕಪ್ಪಾಗಿತ್ತು ರೀ. ಸ್ವಲ್ಪ 4 ಹನಿ ರಕ್ತ ಬೀಗ್ತಿರಿ ತೆಳಗೆ. ಮುಂದೆ ಏನು ಉಳ್ಪಕ್ಕಿಲ್ಲಿ ಮಕ್ಕಳಿದ್ನಲ್ರಿ, ಮುಂದೆ ರಕ್ತ ಬೀಗಿತ್ತು. ಆಮೇಲೆ ಹೋಗಿ ಹಿಂಗೆ ಉಳ್ಸಾಡಿ ಎಬ್ಬಿಸ್ದೆ. ಎದ್ದೇಳಲ್ಲ. ನನಗೆ ಧೈರ್ಯ ಆಗಲಿಲ್ಲ. ಹೊರಗೆ ಬಂದು ಪಕ್ಕದವ್ರನ್ನ ಕರೆದೆ, ಮಕ್ಕಳನ್ನ ಎದ್ದೇಳು ಅಲ್ಲ ಬರ್ರಿಯಪ್ಪ ಅಂತೇಳಿ. ಬಂದ್ರು ಅವರು. ರಾಮ ಅಂದ್ರೆ ಮತ್ತು ಅವ್ರಿಗೆ ಇದಾಯ್ತು. ಆಂಬ್ಲೇಷನ್ ಕರ್ರಿ ಅಂತೇಳಿ ಫೋನ್ ಮಾಡಿದ್ರು. ಆಂಬ್ಲೇಷನ್ ಬಂತು. ಆಸ್ಪತ್ರೆಗೆ ಹಾಕ್ಯಂಡು ಹೋಗಿ ಅದು ಏನು ಇದು ಮಾಡೋದು ಆಸ್ಪತ್ರೆಗೆ ಇದು ಮಾಡಿದ್ರು. ಇದು ಮಾಡಿದ ಮೇಲೆ ಬಾಡಿ ಹೋಗಿತ್ತು ಅಂತ ಆಸ್ಪತ್ರೆಗೆ. ರಕ್ತ ಸ್ವಲ್ಪ ತೆಳಗೆ ಬಿದ್ದಿತ್ತು ರೀ. ಮೂಗಿನಾಗ್ಲಿದ್ದ. ಚೀಟಿ ಪಾಟಿ ಅಂಥವು ಏನು ಚೆಕ್ ಮಾಡಿಲ್ಲ ರೀ ಸರ್. ಅವತ್ತು ಒಂದೇನು ರೀ. ಇಲ್ಲ. ಅವ್ರ ಆರೋಗ್ಯ ಹೆಂಗಿತ್ತು ಮೊದಲಿಂದ? ಚೆನ್ನಾಗಿದೆ ಮೊದಲಿದ್ದ ಚೆನ್ನಾಗಿದೆ ಅನ್ರಿ. ಅವತ್ತ ಸ್ವಲ್ಪ ಮಕ ಸಣ್ಣ ಇತ್ತು. ಅದಕ್ಕಿಂತ 4 ದಿವಸ ಮುಂದೆ ಜ್ವರ ಬಂದಿತ್ತು ರೀ. ಜ್ವರ ಬಂದಾಗ ಯಾಕೆ ಇದೆ ಅಂತೇಳಿ ಅವ್ರ ಮಾವ ಬೈದ್ದ. ಯಾಕೆ ತಮ್ಮ ಯಾಕೆ ಸಪ್ಪಗದಿ ಏನು? ಇಲ್ಲ ಜ್ವರ ಬಂದಿದ್ದು ಸರ್, ಈಗ ಟ್ಯಾಬ್ಲೆಟ್ ತಗೊಂಡಿನ ಅಂತ ಹೇಳಿದ. ಇಲ್ಲ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಮಾವ ಅಳಿಯ ಹೆಂಡ್ತಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದು ಇದು ಮಾಡಿದ್ರೆ ಆರಾಮಾಗಿನ ಅಂತ ಹೇಳಿದ. ಯಾವುದ ಸುದ್ದಿನ ತೆಗ್ದಿಲ್ರಿ. ಇಲ್ಲ ಅದು ಒಂದು ಸುದ್ದಿ ತೆಗ್ದಿಲ್ರಿ. ಇಲ್ಲ ಆ ಸುದ್ದಿ ನಾನು ಮುಂದೆ ತೆಗ್ದೇ ಇಲ್ಲ. ಈಗ ನೋಡ್ರಿ, ಈ ಥರ ಆಗಬಾರ್ದು. ಮುಂದೆ ಇದ್ದಂಥ ಅವ್ರ ಕುಟುಂಬಿಗೆ ಯಾವ್ದಾರ ಒಂದು ದಾರಿ ಬೇಕು ರೀ. ನಿಮ್ಮ ಮಗಂದ ಎಷ್ಟು ಕಷ್ಟಪಟ್ಟು ನೌಕರಿ ತಗೊಂಡ ಏನಿತ್ತು ಅದು ಆತಗ ಗೊತ್ತರೆ ನನಗೆ ಗೊತ್ತು. ಮಗಂದ ನಾವು ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಆತಗ ಗೊತ್ತು, ನನಗೆ ಗೊತ್ತು. ಭಾಳ ಕಷ್ಟಪಟ್ಟು ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ. ಮಾಡಿ ಮತ್ತು ಓದಿಸಿದ್ವಿ. ಕಡ್ಲಿಂದ ಒಂದಷ್ಟು ಸಂಪತ್ತಿತ್ತು, ಆದ್ರೆ ಉಣ್ಕೊಡ್ಲಿಲ್ಲ ದೇವ್ರು. ಉಣ್ಕೊಡ್ಲಿಲ್ಲ. ಕಷ್ಟ ಐತ್ರಿ. ಇಷ್ಟಂತ ಆಗೈತೆ ನೋಡ್ರಿ ಸರ್.
ಈಗ ಯಾವ ಥರದ ನ್ಯಾಯ ಬೇಕಂತ ನೀವು ಕುಟುಂಬದವ್ರು ಆಗ್ರಹಿಸ್ತೀರಿ? ಈಗ ನ್ಯಾಯ ಈಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗೈತಲ್ರಿ, ಅದೇನು ಕೇಸ್ ಆಗೈತಲ್ಲ, ಅವರು ಸ್ವಲ್ಪ ಅರೆಸ್ಟ್ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಒಂದು ಈಗ ಅವರು ಕುಟುಂಬರಿಗೆ ಮತ್ತು ಯಾವ್ದಾರು ಒಂದು ದಾರಿ ಬೇಕು, ದಾರಿ ಬೇಕು. ತೊಂದರೆ ಮಾಡಿದವ್ರು ಯಾರು, ಕುಟುಂಬದವ್ರ ಜೊತೆ ಅದು ಯಾವುದು ನಾನು ಮುಂದೆ ಮಾತ್ರ ಯಾವುದು ಬಿಚ್ಚಲ್ಲ, ನಾನು ಮುಂದೆ ಯಾವುದೋ ಅದರ ಬಗ್ಗೆ ಬಿಚ್ಚೇ ಇಲ್ಲ. ಅದ್ರದ್ದು ಏನೋ ಬಿಚ್ಚಿದ್ರೆ ಏನಾರು ಹೇಳಿದ್ರೆ ಹಿಂಗೆ ಅಂದನ್ರಿ, ಹಿಂಗೆ ಇದು ಮಾಡ್ಯಾನ ಅಂತ ಹೇಳ್ಬೋದು. ನಾನು ಮುಂದೆ ಯಾವ ಬಗ್ಗೆನೂ ಹೇಳಿಲ್ಲ ರೀ. ಹೇಳಿಲ್ಲ ಏನೋ ತಾಯಿ ಮುಂದೆ ಅಷ್ಟೇ ಹೇಳ್ತಾನ್ರಿ, ತಾಯಿ ಮುಂದೆ ಅಷ್ಟೇ. ಹಾಂ, ತಾಯಿ ಮುಂದೆ ಯಾವುದೇ ಅವ್ರು ಹೇಳ್ತಾರಲ್ಲ, ಈಗ ನಮ್ಮ ಮುಂದೆಲ್ಲ ಹೇಳ್ಕೊತಿದ್ರ ಅಂತೇಳಿ ಆ ಥರ ಕೇಳತ್ತೆ. ಅವ್ರಿಗೆ ಏನು ಮೆಂಟಲಿ ಟಾರ್ಚರ್ ಮಾಡ್ತಿದ್ರ, ಏನು ದುಡ್ಡು ಕೇಳತ್ತಿದ್ರ, ಡಿಮ್ಯಾಂಡ್ ಮಾಡತ್ತಿದ್ರ? ಅದ್ರ ಸುದ್ದಿ ಯಾವುದು ಗೊತ್ತಿಲ್ಲ ರೀ ಸರ್ ನನಗೆ. ನಿಮ್ಮ ಸೊಸೆಯವ್ರ ಹತ್ರ ಮಾತಾಡಿದ್ರು ಅಂತ ಹೇಳಿದ್ರು ಅವರು ಮತ್ತು ಆ ಹೇಳ್ತಿ ಮುಂದೆ ಏನಾರು ಮಾತಾಡ್ಯಾನೋ ಬಿಟ್ಟಾನ್ರಿ, ನನಗಂತೂ ಗೊತ್ತಿಲ್ಲ ಅದು.